ಕುಟುಂಬಗಳ ನಡುವೆ ಮಾರಾಮಾರಿ, ಪೂರ್ವಜರ ಸಮಾಧಿ ಧ್ವಂಸ, ಸಿನಿಮಾ ಸ್ಟೈಲ್ನಲ್ಲಿ ಕಿತ್ತಾಟ. ಭೂಮಿ ರೇಟು ಯಾವಾಗ ಗಗನಕ್ಕೇರಿತ್ತೋ ಆಗ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಅಡಿ ಜಾಗಕ್ಕೂ ಕೂಡ ಇಲ್ಲಿ ಕಿತ್ತಾಟ ಶುರುವಾಗಿದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಒಡೆದಾಟ, ಬಡಿದಾಟ ಈ ರಣರಂಗಕ್ಕೆ ಸಾಕ್ಷಿಯಾಗಿತ್ತು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣದೊಡ್ಡಿ ಗ್ರಾಮದಲ್ಲಿ. ಆಗಿನ ಸರ್ಕಾರ ಅರಣ್ಯ ಸಚಿವರಾಗಿದ್ದ ಕೇಶವಮೂರ್ತಿ ಕಾಲದಲ್ಲಿ ದೊಡ್ಡಚೂಡ ಬೋವಿ ಎಂಬುವರಿಗೆ 1958ರಲ್ಲಿ ಸರ್ವೆ ನಂಬರ್ 48ರಲ್ಲಿ 4 ಎಕರೆ ಜಾಗವನ್ನ ಸರ್ಕಾರದಿಂದ ಗ್ರಾಂಟ್ ಮಾಡಲಾಗಿತ್ತಂತೆ. ಆತನ ಮಗ ರಾಜಪ್ಪ, ಮಕ್ಕಳಾದ ಮುತ್ತುರಾಯಪ್ಪ ಮತ್ತು ಆತನ ಸೋದರರು ಇದೇ ಜಮೀನಿನಲ್ಲಿ ಜೀವನವನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಈ ಮಧ್ಯ ಈ ಜಾಗದಲ್ಲಿ ಅವರ ಪೂರ್ವಿಕರ ಸಮಾಧಿಯೂ ಕೂಡ ಇತ್ತು. ಆದರೆ ಇದೇ ಫೆಬ್ರವರಿ ತಿಂಗಳ 22ನೇ ತಾರೀಕಿನಂದು ಮುತ್ತುರಾಯಪ್ಪ ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿದ್ರಂತೆ. ಆ ವೇಳೆ ಬಂಡೆ ಮುನಿರಾಜು ಕಡಿಯವರು ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಈ ಜಾಗ ನಮಗೆ ಸೇರಿದ್ದು ಅಂತ ಗಲಾಟೆಯನ್ನ ಮಾಡಿದ್ರಂತೆ. ಈ ಬಗ್ಗೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಸಹ ಆಗಿತ್ತು. ಇಂದು ಕಾಂಪೌಂಡ್ ಹಾಕಲು ಬಂದ ವೇಳೆ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ. ಬಡಿದಾಟ ಮಾಡಿಕೊಂಡಿದ್ದಾರೆ. ಕೊಟ್ಟಿದ್ದೀನಿ ದಾಖಲಾತಿ. ಕುಂಟಿಗಳನ್ನೆಲ್ಲ ಮುಚ್ಚಿಬಿಟ್ಟು ಜಮೀನುಗಳು ಮಾರಾಟ ಮಾಡಿ ಭೂಗಳರ ಕೈ ಕೊಟ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಕುಂಟಿಗಳನ್ನೆಲ್ಲ ಮುಚ್ತಾರೆ. ಗೌರ್ಮೆಂಟ್ ಕುಂಟೆ ಅಂದರೆ ಏನು ಮಾಡಬೇಕು? ಇಲ್ಲಿ ಸುತ್ತಮುತ್ತವ್ರಿಗೆ ಗೊತ್ತಲ್ಲ ಕುಂಟೆ ಇತ್ತು ಅಂತ. ಇವತ್ತು ಕುಂಟೆನೇ ಮಂಗಮಯ ಆಗ್ಬಿಟ್ಟೈತೆ. ಗೌರ್ಮೆಂಟ್ದೇ ಇಲ್ಲ, ಜಾಗನೇ ಇಲ್ಲ, ಜಮೀನು ಆಗ್ಬಿಟ್ಟೈತೆ. ಗ್ರಾಂಟ್ಗಳಾಗಿ ಬಂದ್ಬಿಟ್ಟು నిజమా కాదా ఎవరిది కానీ మీరు తెలుసుకొని తెలుసుకునే వాడు 30 ఎన్నిక చేసిండు. నువ్వు చెప్తావా? నువ్వు చెప్తావా? నువ్వు జమీన్ చేసిండు వస్తాడు, దాని గురించి గోపాలపేట వస్తాడు. ముగ్గురుతో కాదు అయింది. రావుది గోపాలపేట తీసుకొని ఈయనకి ఇచ్చిండు, చెంపానికి ఇచ్చిండు. చెంపాన్ని తీసుకొని నాకు ఇచ్చిండు. 3 అయింది అయిపోయేపట్లో. పిలిపించుకొని వెళ్తానే ఇప్పుడు వాడు దుడ్డు తీసుకోపోయినాడు. వాడు వస్తాడా? అన్న నీకేం దుడ్డేం పూక్షాటికి ఇచ్చిండా? వస్తాడు, అందరూ వస్తాడు. న్యాయం అన్నిటికి వస్తాడు. ఇచ్చేదే సరే న్యాయం అన్నిటికి వస్తాడు, అందరూ వస్తారు. ఇప్పుడు నువ్వు సరే నీతో ఉంటానే రెక్కాడు. నువ్వు నెలకు చెప్పి ఇప్పించుకునేది అయిపోయింది కదా. సరే ఇందుకు పిలుచుకొచ్చినావు కదా నువ్వు. సరే నేను పిలుచుకొస్తే ఏమైతుంది? నేను పిలుచుకొస్తే ఏమైతుంది? ಎಲ್ಲ ಏನು ಮಾತಾಡ್ತಾ ಅಣ್ಣ? ಸರಿ ನಾನು ಸರ್, ನಮ್ಮ ಹೆಸರು ಮುತ್ತರಾಯಪ್ಪ ಅಂತ. ನಮ್ಮ ಪೂರ್ವಜರ ಒಂದು ಜಾಗ ಇದು, ನಾವು ನಿಂತಿರೋ ಜಾಗ. ಹಿಂದ್ಗಡೆ ಕಾಣ್ತಾ ಇರೋಂಥವು ಗ್ರಾಂಟ್ದಾರರು ಅಲ್ಲೇ ಇದ್ದಾರೆ, ಅವ್ರ ಮಗಳು, ಆ ಥರ 4 ಜನದ ಸಮಾಧಿ ಇದೆ. ಈಗಾಗಲೇ ನಮಗೆ 59ನೇ ಇಸ್ವಿಯಲ್ಲಿ ಗ್ರಾಂಟ್ ಆಗಿರೋದು. ಇಲ್ಲಿ ಗದ್ದೆ 1 ಎಕರೆ ಗದ್ದೆ ಅಂತ ಮೆನ್ಷನ್ ಆಗಲ್ಲ. ಇದು ಜೋಡಿದಾರ್ ಇನಾಮತಿ ಲ್ಯಾಂಡ್ ಆಗಿರೋದ್ರಿಂದ
ಇಲ್ಲಿ ಮತ್ತು ಹೊಲ ಸೇರಿ 4 ಎಕರೆ ಗ್ರ್ಯಾಂಟ್ ಆಗಿರುತ್ತೆ ನಮ್ಮ ತಾತಗೆ. ನಮ್ಮ ತಾತನ ಆಸ್ತಿಯಲ್ಲಿ ನಾವು ಇದ್ದೀರೀಗ. ನಾವು ಮೊನ್ನೆ ಬೇರೆ ಕಡೆ ಹೋಗಿರ್ಬೇಕಾದ್ರೆ ಆಂಧ್ರದಲ್ಲಿದ್ದೆ, ನಾನು ನೋಡ್ಕೊಂಡಿಲ್ಲ. ಇಲ್ಲಿ ಶೆಡ್ ಹಾಕಿರೋಂಥ ಶೆಡ್ನ ಪಕ್ಕದಲ್ಲಿರೋಂಥವ್ರು ಯಾರೋ ಅದರ್ ಪಾರ್ಟಿ, ನಮಗೆ ಗೊತ್ತಿಲ್ಲ. ಅವರು ಮುನ್ರಾಜಪ್ಪ ಅನ್ನೋರಿಗೆ ನಾವು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಅಂತ ಬೇರೆಯವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆದರೆ ಆತನ ಬಂದು ನಮ್ಮ ಹತ್ರ ನೇರವಾಗಿ ಶೆಡ್ಡು ನಾವು ಇಲ್ದಿದ್ದ ಟೈಮಲ್ಲಿ ಬೆಳಗಿನ ಜಾವ 9:10 ಒಳಗಡೆ ಶೆಡ್ ಕಿತ್ತಾಕಿದ್ದಾರೆ. ಶೆಡ್ ಕಿತ್ತಾಕಿ ಸಮಾಧಿ ಡ್ಯಾಮೇಜ್ ಮಾಡಿದ್ದಾರೆ. ಶೆಡ್ ಎಲ್ಲ ಕಿತ್ತು ಈ ಸೈಡಲ್ಲಿ ಎಲ್ಲ ಆಂಗಲ್ಗಳು ಇವು ಎಲ್ಲ ಈ ಕಡೆ ಹಾಕಿದ್ದಾರೆ. ಅವರು ಮತ್ತು ರೌಡಿಗಳು ಆವತ್ತಿನ ದಿನ ಸುಮಾರು ಜನ ಕರ್ಕೊಂಡು ಅವ್ರ ಮಕ್ಕಳು ಮತ್ತು ಅವರು, ಈಗ FIR ಏನಾಗಿದೆ 7 ಜನ, ಆ 7 ಜನ ಜೊತೆಯಲ್ಲಿ ಅವ್ರ ಗ್ರಾಮಸ್ಥರು ಇನ್ನೂ ಮತ್ತಿತರನ್ನ ಕರ್ಕೊಂಬಂದು ಆವತ್ತು ಧ್ವಂಸ ಮಾಡಿದ್ದಾರೆ. ಏನೋ ಶೆಡ್ ಕಿತ್ತಾಕಿ ಸಮಾಧಿ ಡ್ಯಾಮೇಜ್ ಮಾಡಿ. ನಾವು ಬೇರೆ ಕಡೆಯಿಂದ ಆಮೇಲೆ ಫೋನ್ ಮಾಡಿಸ್ಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡು, ಬೇರೆ ನಾವು ದೂರ ಇದ್ದೀರಿ, ಈ ವಿಚಾರ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದಾಗ ನಿಲ್ಲಿಸಿದ್ದಾರೆ. ಇಷ್ಟೆಲ್ಲ ಆಗಿ ಇವತ್ತಿನ ದಿನ ನಾವು FIR ಮಾಡಿಸಿ ಎಲ್ಲ ಆಗಿ ಸ್ಟೇಷನ್ ವಿಚಾರದಲ್ಲೆಲ್ಲ ಮುಗಿಸ್ಕೊಂಡು ಈಗಾಗಲೇ ನಮ್ಮ ಜಾಗ ನಾವು ತೊಗೊಳ್ಳೋದಕ್ಕೆ ಅವ್ರ ಪರ್ಮಿಷನ್ ಕೇಳಿದ್ರಿ. ಹೋಗಿ ನೀವಲ್ಲಿ ನಿಮ್ಮ ಜಾಗ ಯಾವುದಿದೆ ಆ ಜಾಗಕ್ಕೆ ನೀವು ಮಾಡ್ಕೋಬೋದು, ನೀವು ಕಲ್ಲು ಕೂಚ ಏನೈತೆ ಹಾಕಿ ಅಂತ ನಮಗೆ ಮಾಹಿತಿ ಕೊಟ್ಟರು. ಸರಿ ಸರ್, ಅವರು ಈ ಮೂರಹಳ್ಳಿಯಲ್ಲಿ ನೋಡಿದ್ರೆ ಯಾರು ಹತ್ರ ಬರಲ್ಲ, ನಮ್ಮನ್ನು ಓಡಿಸೋವಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನಮಗೆ ಪರ್ಮಿಷನ್ ಬೇಕು, ನಿಮ್ಮದು ನಿಮ್ಮ ಕಡೆಯಿಂದ ರಕ್ಷಣೆ ಬೇಕು ಅಂತ ಕೇಳಿದೆ. ಇಲ್ಲ, ಅವಶ್ಯಕತೆ ಇಲ್ಲ, ನೀವು ಹೋಗಿ ಅಲ್ಲೇನೈತೆ ನಿಮ್ಮದು ಮಾಡ್ಕೊಳ್ಳಿ ಅಂತ ನಮ್ಮ ಕೈಗೆ ದಾಖಲಾತಿ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಏನು ಬೇಕೋ ನಾವು ಮಾಡಿಸ್ಕೊಂಡು ಬಂದಿದ್ದೀರಿ. ಈಗ ನಾವು ಗಾಡಿ ಕರೆಸಿ ಕೂಚ ಹಾಕೋದಕ್ಕೆ ನಮ್ಮದು ಎಷ್ಟಿದೆ ಅಷ್ಟು ನಾವು ಮಾಡ್ಕೊಳಕ್ಕೆ ಹೋದಾಗ ಬಂದು ಅಡ್ಡಿಪಡಿಸಿ ಗಲಾಟೆ ಮಾಡಿ ಹೆಂಗಸ್ರನ್ನೆಲ್ಲ ಬಾಯ್ಕೆಲ್ಲ ಬಂದಂಗೆಲ್ಲ ಬೈದು ಈಗ ಬಂದಿದ್ದಾರೆ. ಯಾರು ಅಡ್ಡಿಪಡಿಸ್ತಿರೋದು ಯಾರು? ಅವ್ರ ಅವ್ರ ಮಕ್ಕಳು, ಅವ್ರ ಮಕ್ಕಳಾದ ಇಬ್ಬರು, ಮುನ್ರಾಜಪ್ಪ ಮತ್ತು ಅವ್ರ ಮಕ್ಕಳಾದ ಮಂಜುನಾಥ್ ಮತ್ತು ಇನ್ನೊಬ್ಬ, ಇವ್ರು 3 ಜನ ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಮಾಡಿಸ್ಬೇಡಿ ಅಂತ ನೀವೇನ ಮುಂದುವರೆದ್ರೆ ನಮ್ಮೂರು ಗ್ರಾಮಸ್ಥರನ್ನೆಲ್ಲ ರೌಡಿಗಳು, ನನ್ನ ಕಡೆ ರೌಡಿಗಳನ್ನ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಅಲ್ಲೇ ನಿಂತ್ಕೊಂಡಿದ್ದಾರೆ, ನೋಡೋಣ ಹಾಕು ಅಂತ. ಓಡಿಸ್ತಾ ಇದ್ದಾರೆ. ಇಲ್ಲ ಇಲ್ಲ, ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಸರ್. ಈ ಪೊಸಿಷನ್ಗೆ ಯಾವ ಥರ ಬಂದಿದ್ದಾರೆ ಅವ್ರನ್ನೇ ಕೇಳಬೇಕು, ನಮ್ಮಲ್ಲಿ ಇಲ್ಲ. ನಮ್ಮದೇನಿದೆ ನಾವು ಇದ್ದೀರಿ. ಒಟ್ಟು ಎಷ್ಟು ಎಕರೆ? ನಮ್ಮ 4 ಎಕರೆ, ಇಲ್ಲಿ 1 ಎಕರೆ, ಅಲ್ಲಿ ಹೊಲ 3 ಎಕರೆ, ಒಟ್ಟು 4 ಎಕರೆ ನಮ್ಮ ತಾತನ ಹೆಸರಲ್ಲಿ ಗ್ರಾಂಟ್ ಆಗಿದೆ. ಅವ್ರು ಬಂದ್ರೆ 1 ಎಕರೆಗ ಇಲ್ಲ, ಇದು ನಮ್ಮದೇನೈತೆ ಇಲ್ಲೊಂದು 20 ಗುಂಟೆ ಬರ್ಬೋದು. ಇದು ಅವ್ರಿಗೆ ಅಕ್ಕಪಕ್ಕದವ್ರಿಗೆ ಸೇರೋದಕ್ಕೆ ಆ ಜಾಗಕ್ಕೆ ನಮಗೆ ಬೇಕು ಅಂತ ಅವ್ರು ಬಂದಿದ್ದಾರೆ. ನಾವು ಬಿಡೋಕ್ಕೆ ತಯಾರಿಲ್ಲ, ನಾವೇನು ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ. ನಮ್ಮದು ಇದು ಜಾಗ. ನಾವು ಕೇಶಮೂರ್ತಿ ಫೀಲ್ಡಲ್ಲಿ ಅದು ಲಿಸ್ಟ್ ತಂದಿದ್ದೀನಿ. ತೆಂಗಿನ ಸಸಿಗಳು ನಮಗೆ 50 ಸಸಿ ಕೊಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಒಂದು ಗುದ್ಲಿ ಚನಕೆ ಏನೇನು ಕೊಟ್ಟಿದ್ದಾರೆ ಅದು ತೊಗೊಂಡು ಬಂದಿದ್ದೀನಿ. ಅದು ಇದೆ ನಮ್ಮಲ್ಲಿ. ಈ ಥರ 7 ಜನಕ್ಕೆ ಕೊಟ್ಟಿದ್ದಾರೆ. ಈ ಸುತ್ತಮುತ್ತಲ್ಲಿ 7 ಜನದ್ದು ಲಿಸ್ಟ್ ಇದೆ ಅದರೊಳಗಡೆ. ಈಗ ಎಷ್ಟು ಜಮೀನಲ್ಲಿ ಇದಾಗಿದೆ ಸರ್? ನಮಗೆ ಗೊತ್ತೇ ಇಲ್ಲ ಎಷ್ಟು ಮಾಡ್ಕೊಂಡವ್ರೆ ಅಂತ. ಈಗ ನಮ್ಮದು ನಾವು ಸ್ವಾಧೀನ ಪಡಿಸ್ಕೊಳಕ್ಕೆ ಬಂದಿದ್ದೀರಿ ಅಷ್ಟೇ. ಎಷ್ಟಿದೆ ನಿಮ್ಮ ಜಮೀನು? ನಮ್ಮದು ಇದು ಒಟ್ಟು 1 ಎಕರೆ. 1 ಎಕರೆಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಸಮಾಧಿಗಳ ಜಾಗ ಕೇಳ್ತಾ ಇದ್ದಾರೆ. ಸಮಾಧಿಗಳ ಜಾಗ 20 ಗುಂಟೆ ಇದೆ. ಓಕೆ ಸರ್, ನಿಮ್ಮ ಹೆಸರು? ಮುತ್ತರಾಯಪ್ಪ ಅಂತ ಹೇಳ್ಬಿಟ್ಟು. ಓಕೆ. ನಾವು ನಮ್ಮ ತಂದೆ ತಾಯಿ ತೀರ್ಕೊಂಡ್ರು. ನಮ್ಮ 3 ಜನ ಅಕ್ಕ ತಂಗಿರು. ನಾವು 50 ವರ್ಷದಿಂದ ನಾವು 2 ಎಕರೆ ಜಮೀನು ನಮ್ಗೆ ಸರ್ಕಾರ ಕೊಟ್ಟಿರೋದು. ಸರ್ಕಾರ ಕೊಟ್ಟಿರೋ ಜಮೀನು ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ. ಈ ಮುನ್ರಾಜಪ್ಪ ಬಂದ್ಬಿಟ್ಟು ಗಲಾಟೆ ಮಾಡಿ ನಮ್ಗೆ ಬೆದರಿಕೆ ಹಾಕಿ ಗಿಡ್ಡನಹಳ್ಳಿ ಮಂಜೇಶನ್ಕ 1.5 ಎಕರೆ, ಮುತ್ತರಾಯನ ದೊಡ್ಡಿಯವ್ರಿಗೆ ಶೆಟ್ಟಪ್ಪನಂತ ಅವ್ರಿಗೆ 1 ಎಕರೆ, 1.5 ಎಕರೆ ಅವ್ರಿಗೆ ಇಬ್ಬರು ಭಾಗ ಮಾಡಿಬಿಟ್ಟು ನಾವು ಏನಿಲ್ಲ ನಿಮ್ಗೇನು ಇಲ್ಲ ಅಂತ ನಮ್ಗೆ ಹೇಳ್ಬಿಟ್ರು. ಆಮೇಲೆ ನಾವು ಇಷ್ಟು ದಿನದಿಂದ ಮಾಡ್ಕೊಂಡು ತಿಂತಾ ಇದ್ದೀವಲ್ಲಪ್ಪ, ನಮ್ಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ನಮ್ಮನ್ನು ಕೆಟ್ಟಾಗೆಲ್ಲ ಬೈದರು. ಮುನ್ರಾಜಪ್ಪ ಬೈದ್ಬಿಟ್ಟು ನಿಮ್ದೇನು ಇಲ್ಲ, ನೀವು ಊರಲ್ಲಿ ಕೂಡ ಇಲ್ಲ, ನೀವು ಹೋಗ್ರಿ ಅಂತ ನಮ್ಗೆ ಬೇರೆ ಕೈ ಮಾಡಿ ಕಳಿಸ್ತರು. ನಾವು ಇವಾಗ ಅಲ್ಲಿ ಹೋದ ವರ್ಷ ಕೂಡ ನಾವು ಬೆಳೆ ಇಕ್ಕಿದ್ದೀವಿ, ಮಾಡ್ಕೊಂಡು ತಿಂತಾ ಇದ್ದೀವಿ. ಈಗ ಸ್ವಾಧೀನದಲ್ಲಿ ಯಾರಿದ್ರಿ ಇಲ್ಲಿ? ನಾವೇ ರಾಮಪ್ಪ ತಾಯಮ್ಮಕ್ಕೆ 3 ಜನ ಹೆಣ್ಮಕ್ಳು. ನಾವು 3 ಜನ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮ ಹೆಸರು ಎಂಕಮ್ಮ ಅಂತ, ದೊಡ್ಡಕ್ಕ ಹೆಸರು ಕಾವೇರಮ್ಮ ಅಂತ, ಚಿಕ್ಕಕ್ಕನ ಹೆಸರು ಕಣ್ಣಮ್ಮ ಅಂತ. ನಾವು 3 ಜನ ಮಾಡ್ಕೊಂಡು ತಿಂತಾ ಇದ್ವಿ. ರಾಮಪ್ಪನ ಮಕ್ಕಳಿಗೆ 3 ಜನ. ನಾವು ಮಾಡ್ಕೊಂಡು ತಿಂತಾ ಇದ್ರೆ ಇವ್ರು ಬಂದು ರೌಡಿ ಜಮ್ ಮಾಡ್ಕೊಂಡು ಬಂದು ನಮ್ಮನ್ನು ಹೊಡಿಯಕ್ಕೆ ಬರೋದು. ನಾವು ಅಲ್ಲಿ ಮಾಡ್ಸಲ್ಲ. ಹಾಕಿದ್ದಾರನ್ನವರು ಗಿಡ್ಡನಹಳ್ಳಿಯವರು, ಮುತ್ತರಾಯನ ದೊಡ್ಡವರು, ಮುನ್ರಾಜಪ್ಪ ಇವ್ರು ನಮ್ಗೆ ಬೆದರಿಕೆ ಹಾಕಿ ನಮ್ಮ ಜಮೀನು ಕಿತ್ಕೊಂಡಿದ್ದಾರೆ. ಓಕೆ. ನಮ್ಮ ಅಣ್ಣವರೆಲ್ಲ ಮಾತಾಡೋಕ್ಕೆ ಕರೆದ್ರು. ಇಲ್ಲಿ ಮಾತಾಡಬೇಕಾದ್ರೆ ಮುನ್ರಾಜಪ್ಪನೋ ಅವ್ರ ಮಗರು ಸೇರಿಕೊಂಡು ನೋಡಿ ಈ ಥರ ರಕ್ತ ಬರೋ ಥರ ಹೊಡೆದು ಏಟ್ ಮಾಡಿದ್ದಾರೆ ಸರ್. ಏನು ವಿಚಾರ ಆಗಿದೆ ಇದಕ್ಕೆ? ಬೆಳಗ್ಗೆ ಏನಾಯಿತು? ಈಗ ಬೆಳಗ್ಗೆ ಇವಾಗ ಅದೇ ಜಮೀನು ವಿಷಯಕ್ಕೆ ನಾವು ಬಂದಿದ್ದು ಮಾತಾಡೋಕ್ಕೆ, ನಮ್ಮ ಜಮೀನಿಗೆ ಕಾಂಪೌಂಡ್ ಹಾಕೋಕ್ಕೆ. ಅದಕ್ಕೋಸ್ಕರ ಅವ್ರು ಬಂದು ಈ ಥರ ಎಲ್ಲ ಹೊಡೆದಿದ್ರು. ಎಷ್ಟು ಎಕರೆ ಜಮೀನು ಇದು? 4 ಎಕರೆ ಜಮೀನು. ಅಲ್ಲ, ಈಗ ನೀವು ಫಸ್ಟಿಂದನೂ ಜಮೀನು ಕಾಂಪೌಂಡ್ ಹಾಕೊಂಡು ಅಕ್ಬಸ್ ಮಾಡ್ಕೊಂಡಿದ್ರು? ಫಸ್ಟಿಂದ ಯಾರೂ ಹಾಕಿಲ್ಲ ಸರ್, ಹಂಗೆ ಪೊಸಿಷನಲ್ಲಿ ಇದ್ರಿ ನೀವು? ಪೊಸಿಷನಲ್ಲಿ. ಓಕೆ. ಇತ್ತೀಚೆಗೆ ಅದು ಬದಲಾವಣೆ ಆಗಿರೋದು? ಇತ್ತೀಚೆಗೆ ನಮ್ಗೆ ಗೊತ್ತೇ ಇಲ್ಲ, ಬಂದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಖಾತೆ ಪಾಣಿ ಎಲ್ಲ ಯಾರ ಹೆಸರಲ್ಲಿ? ನಮ್ಮ ಹೆಸರಲ್ಲಿ.
ಅವ್ರ ಹತ್ರ ಏನು ದಾಖಲಿದೆ ಎಲ್ಲ ನೋಡ್ತಾ ನೀವು? ಅದೇನು ನೋಡಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಅಲ್ಲ ಈಗ ಬಂದಾಗ ಸ್ಮಶಾನದೆಲ್ಲ ರೇಖೆಗಳೆಲ್ಲ ಕಿತ್ತಾಕಿದ್ರೆ ಅಂತ ಅದೆಲ್ಲ ಮಶಾಣದ ರೇಖೆಗಳೆಲ್ಲ ಅವರೇ ಕಿತ್ತಾಕಿದ್ದು, ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಕಿತ್ತಿ ಆ ಕಡೆ ಸೈಡ್ ಬಿಸಾಕ. ಹಾಂ, ಓಕೆ. ನಿಮ್ಮ ಹೆಸರು? ಶ್ರೀರಾಮ್ ಅಂತ. ಓಕೆ. ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಿ ಮುನಿರಾಜು ಅಂತ. ನಾನು ತಾಲೂಕ್ ಪಂಚಾಯತ್ ಮಾಜಿ ಪಂಚಾಯತಿ ಮಾಜಿ ಚೇರ್ಮನು, ಗೊತ್ತಾಯ್ತಾ? ನಾನು ಇಲ್ಲಿ ಜಮೀನು ತೊಗೊಂಡಪ್ಪ ಬೇರೆ ಕಡೆಯಿಂದ. ಯಾರ ಕಡೆಯಿಂದ ತೊಗೊಂಡ್ರಿ ಸರ್ ನೀವು? ನಾನು ವೆಂಕಟೇಶ್ ಅಂತ ಕೆಂಪಣ್ಣ ಅಂತ ತೊಗೊಂಡಿದ್ದೆ. ಓಕೆ. ಅವರು 30 ವರ್ಷದಿಂದ ಆರಂಭ ಮಾಡೋದು, ನಾವು ಕಣ್ಣಾಗ ನೋಡಿದ್ವಿ. ಇವಾಗ ಬಂದ್ಬಿಟ್ಟು ನಮ್ಮದು ಅಂತ ಅವರು. ಯಾರು ನಮ್ಮದು ಅಂತ ಇರೋದು? ಮುತ್ತಯ್ಯಪ್ಪ. ನಾವು ಗೊತ್ತೀವಿ ರೀ. ಹಾಂ, ಇಕ್ಕು ಹಂಗೆ. ಓಕೆ. ಮುತ್ತಯ್ಯಪ್ಪ ಅನ್ನೋದು ನಮ್ಮದು ಅಂತ ಬಂದಿದೆ. ಲೋಗೋ ಡೌನ್. ನಮ್ಮದು ಅಂತ ನಾವು ಅಂತ ಇದ್ದೀವಿ. ದುಂಡಾವತ್ತು ನಾವು ಇಷ್ಟು ಜನ ಕರ್ಕೊಂಡ್ಬಂದು ನಾನು ಹೊಡೆದಿದ್ದೆ. ಎಷ್ಟು ಎಕರೆ ಬೈ ಮಾಡಿದ್ರಿ ಸರ್? ಎಷ್ಟು ಲಕ್ಷ ಕೊಟ್ಟಿದ್ರಿ? ಯಾರು ಕೊಟ್ಟಿದ್ರಿ? 1.5 ಕೋಟಿ ಕೊಟ್ಟಿದ್ದೆ ಸರ್ ನಾನು 2 ಎಕರೆಗೆ. 2 ಎಕರೆಗೆ 1.5 ಕೋಟಿ. ಯಾರು ಕೊಟ್ಟಿದ್ರಿ ಸರ್ ನೀವು? ವೆಂಕಟೇಶ್ ಕೆಂಪಣ್ಣ. ಹಾಂ. ಈಗ ಖಾತೆ ಪಾನಿ ಎಲ್ಲ ಯಾರ ಹೆಸರಲ್ಲಿದೆ ಸರ್? ಕೆಂಪಣ್ಣ ಹೆಸರಲ್ಲಿ, ವೆಂಕಟೇಶ್ ಅವ್ರ ಹೆಸರಲ್ಲಿ, ಅವ್ರ ತಂದೆ ಮಕ್ಕಳ ಹೆಸರಲ್ಲಿ. ಈಗ ಅವರು ಆರೋಪ ಏನು ಮಾಡ್ತಿರೋದು ಅಂತಂದರೆ 30-45 ವರ್ಷಗಳಿಂದ ಸ್ವಾಧೀನದಲ್ಲಿ ನಾವೇ ಇರೋದು ಕೂಡ ಈಗ ಅವ್ರು ನಮಗೆ ಗೊತ್ತಿಲ್ಲದಿರೇ ಮುನ್ರಾಜನ್ ಅವ್ರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ. ಇಲ್ಲ ಸರ್, ಪಬ್ಲಿಕ್ ಎಲ್ಲ ನೋಡಿದ್ರೆ, ಪ್ರಪಂಚನೇ ನೋಡಿದೆ, ಅವರೇ ಪಾಪ ಮಾಡ್ತಾ ಇದ್ರು. ನಾನು ಬಂದು ಕೊಂಡ್ಕೊಂಡು ಈಗ ನಾನೇನು ಮಾಡಿದ. ಆದರೆ ಇವತ್ತು ಕೊಂಡ್ಕೊಂಡು ನೀವು ಅದನ್ನ ತೆರವು ಮಾಡಕ್ಕೆ ಬಂದಿದ್ರಿ? ಇಲ್ಲ, ನಾನು ಬರಲಿಲ್ಲ. ಅವರೇ ಬಂದು ನೈಟು ಸೆಡ್ ಹಾಕಿದ್ರು. ಆ ಸೆಡ್ ನಾನು ಕಿತ್ತು ಬಿಸಾಕಿ. ಯಾಕಪ್ಪ ನಾನು ಕೇಳಿದ್ರೆ ಹಾಕಿದೆ ಅಂತ. ಸಮಾಧಿ ಜಾಗದ್ದು ನೀವೇ ತಗೊಂಡಿದ್ದೀರಾ? ಸಮಾಧಿಗಳಿರೋದು ನೀವೇ ತಗೊಂಡಿದ್ದೀರಾ? ಸಮಾಧಿ ಸೇರಿ ತಗೊಂಡಿರೋದು ಅವ್ರು ಕೊಟ್ಟಿರೋದು ನನಗೆ 2 ಎಕರೆ. ಯಾವಾಗ ತೊಗೊಂಡ್ರಿ ಸರ್? ಯಾವ ದಿನಾಂಕದಲ್ಲಿ ತೊಗೊಂಡ್ರಿ? ಯಾವ ಮುಖಾಂತರ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರಿ? 9 ತಿಂಗಳಪ್ಪ, ಡೇಟ್ ಗೊತ್ತಿಲ್ಲ. ಕ್ಯಾಶ್ ಕೊಟ್ಟರೆ ಅಥವಾ ಚೆಕ್ ಮುಖಾಂತರ? ಚೆಕ್ ಮುಖಾಂತರ ಕೊಟ್ಟಿರೋದು. ಹಾಂ, ಓಕೆ ಸರ್. ನಿಮ್ಮ ಹೆಸರು ಸರ್? ಬಿ ಮುನಿರಾಜು. ಓಕೆ. ಪಂಚಾಯತ್ ಸೇರಿದಂತಹ ಮಾಂತಲಿಂಗಪುರ ಗ್ರಾಮದ ಸರ್ವೆ ನಂಬರ್ 48 ನಮಗೆ ಕೆಂಪಣ್ಣ ಕಡೆಯಿಂದ ನಮಗೆ ರಿಜಿಸ್ಟರ್ ಆಗಿದೆ 2 ಎಕರೆ 1.5 ಕೋಟಿ ತೊಗೊಂಡಿದ್ದೀವಿ ನಾವು. ಇವತ್ತಿನ ಬೆಲೆ ಏನಿದೆ ಅದು ಕೊಟ್ಟು ತೊಗೊಂಡಿದ್ದೀವಿ. ಅದ್ರ ಇವ್ರು ಸಮಾಧಿ ಸೇರಿಸಿ ನಮಗೆ ತೋರಿಸಿರೋದು ಚೆಕ್ ಬಂದಿನ. ಹಂಗಾಗಿ ನಾವು ಲಾಸ್ಟ್ ಟೈಮ್ ಅವರು 15 ದಿನ ಹಿಂದ್ಗಡೆ ಶೆಡ್ ಹಾಕಕ್ಕೆ ಬಂದಿದ್ದರು. ಆ ಶೆಡ್ನ ನೈಟ್ ಹಾಕಿದ್ರು. ಯಾಕಪ್ಪ ನೈಟ್ ಹಾಕಿದ್ರು? ತೆರವು ಮಾಡಿದ್ವಿ. ಆ ತೆರವು ಮಾಡಿದಾದ್ಮೇಲೆ SC ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿ ಅದು ಅಲ್ಲೇ ಇದೆ, ಕೇಸ್ ಹಂಗೆ ಇದೆ. ಅದಕ್ಕೋಸ್ಕರ ಅಲ್ಲಿಂದ ಬಂದು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ದು. ಇವಾಗ ಇವರು ಜನಗಳು ಕರ್ಕೊಬಂದು ಇಲ್ಲಿ ಕಾಂಪೌಂಡ್ ಹಾಕಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದಕ್ಕೆ ನಮ್ಮ ಮೇಲೆ ಕೈ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲೇ ನಿಂತಿದ್ದೀವಿ. ಅವ್ರು ಹೇಳ್ತಾರೆ 4 ವರ್ಷ ಇದು ಪೂರ್ತಿ ನಮ್ಗೆ ಗ್ರಾಂಟ್ ಆಗಿರುವಂಥ ಜಮೀನು ನಾವು ಮಾರಾಟ ಮಾಡಿಲ್ಲ. ಗ್ರಾಂಟ್ ಆಗಿದೆ ಸರ್, ಗ್ರಾಂಟ್ ಆಗಿದೆ, ಓಕೆ, ಎಲ್ಲರಿಗೂ ಗ್ರಾಂಟ್ ಆಗಿದೆ. ಲಾಸ್ಟ್ ಇಯರ್ ಅಲ್ಲಿ ಇವರೇ ಯಾರು ಕೆಂಪಯ್ಯ ಅವ್ರ ಮಕ್ಕಳು ವೆಂಕಟೇಶ್ ಅವರೆಲ್ಲ ಸೇರಿ ಇದು ಮಾಡಿದ್ದಾರೆ, ವ್ಯವಸಾಯ ಮಾಡಿದ್ದಾರೆ. ಅವತ್ತು ಬಂದು ಇವ್ರು ಅಡ್ಡಾಕಿಲ್ಲ. ನಮಗೆ ಸೇಲ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವ್ರು ಬಂದು ಅಡ್ಡಾಕ್ತಾ ಇದ್ದಾರೆ. ಆಮೇಲೆ ಮತ್ತೆ ಪ್ರಾಬ್ಲಮ್ ನಮ್ಗೆ ಮಾಡ್ತಾ ಇದ್ದಾರೆ. ಮಾಡಲಿ ಅಂದ್ಬಿಟ್ಟು ನಾವು ಕಾನೂನು ರೀತಿಯಲ್ಲಿ ಓಡಾಡ್ತೀವಿ. ಈಗ ನೀವೇನು ಕಂಪ್ಲೇಂಟ್ ಏನು ಕೊಟ್ಟಿದ್ದೀರಾ? ನೀವೇನೋ ಕಂಪ್ಲೇಂಟ್ ಕೊಡ್ತೀವಿ ಸರ್, ಕಂಪ್ಲೇಂಟ್ ಕೊಡ್ತೀವಿ ನಾವು. ಆ್ಯಕ್ಚುಲಿ ಇದು ಬಂದಿರೋ ಪ್ರಿಪೇರ್ ಆಗಿ ಬಂದಿರೋ ನನಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಯಾಕಪ್ಪ ಕಾಂಪೌಂಡ್ ಆಗ್ತದೆ ನಾನು ಕೇಳಕ್ಕೆ ಬಂದಿರೋದು. ನಮ್ಮ ಮೇಲೆ ಲೇಡೀಸ್ ಬಿಟ್ಟು ಮಾತಾಡೋಕ್ಕೆ ಬಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಯಾಕಂದರೆ ಲೇಡೀಸ್ ಮೇಲೆ ಕೈ ಮಾಡೋದಾಗಲಿ ಮುಟ್ಟೋದಾಗಲಿ ಮಾಡಿದ್ರೆ ಅದು ದೊಡ್ಡ ಇದಾಗುತ್ತೆ. ಗ್ರಾಂಟ್ ಜಮೀನು ತಗೋಬೇಕಂದ್ರೆ ಸುಮಾರು ಫಾರ್ಮಾಲಿಟೀಸ್ ಇದ್ದಾವೆ. ಹೌದು ಸರ್, ಇದೆ, ಇಲ್ಲ ಅಂತಲ್ಲ. ಆಮೇಲೆ ಪಿನ್ ನಂಬರ್ಗಳಿದು ಪೋಡಿ ಆಗಿದ್ದೀರಂಥ ಜಮೀನುಗಳು ಪೋಡಿ ಆಗಿಲ್ಲ. ಈಗ ನಮಗೆ ಕೊಡಬೇಕಾದಾಗ ಚೆಕ್ ಬಂದು ನೋಡ್ತೀವಿ, ಗ್ರಾಂಟು ಮತ್ತು ಚೆಕ್ ಬಂದು ನೋಡ್ತೀವಿ. ಚೆಕ್ ಬಂದು ನೋಡ್ರೆ ತಗೊಂಡಿರೋದು ನಾವು ಸರ್. ಇವರು ಗ್ರಾಂಟ್ ಆಗಿಲ್ಲ, ಇದು ಬೇರೆಯವ್ರು. ವರದಿ ಅನಂತ್ ಕುಮಾರ್, ಆನೇಕಲ್.